ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಪ್ರಣಬ್ ಅಕಾಡೆಮಿಗೆ ಸ್ವಾಗತ. ನಾನು ಇಂದು ಕರ್ನಾಟಕವನ್ನು ಆಳಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಕದಂಬರು ಮನೆತನದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಮಣ್ಣಿನ ಶಾತವನರ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ವಿ. ಇವತ್ತು ಕದಂಬರ ಬಗ್ಗೆ ಚರ್ಚೆ ಮಾಡೋಣ. ಕದಂಬರು ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ. ಕದಂಬರ ಮನೆತನದ ಬಗ್ಗೆ ಸ್ಥಾಪಕರ ಬಗ್ಗೆ ಹಲವಾರು ಐತಿಹ್ಯಗಳು ಇದೆ. ಅದರಲ್ಲಿ ಒಂದು ಕಥೆಯ ಪ್ರಕಾರ ಈ ವಂಶದ ಮೂಲ ಪುರುಷ ತ್ರಿಲೋಚನ ಕದಂಬ ಅಂತೇಳಿ ನಾವು ಕಾಣಬಹುದು. ತ್ರಿಲೋಚನ ಅಂತೇಳಿ ಈ ವಂಶದ ಮೂಲ ಪುರುಷ ತ್ರಿಲೋಚನ ಅಂತೇಳಿ ಕಾಣಬಹುದು. ಇವನಿಗೆ 3 ಕಣ್ಣುಗಳು 4 ಕೈಗಳಿದ್ದವು. ಶಿವನು ಬೆವರು ಕದಂಬ ವೃಕ್ಷದ ಕೆಳಗೆ ಬಿದ್ದಾಗ ಹುಟ್ಟಿದವನು ಇವನು ಅಂತೇಳಿ ಒಂದು ಕಥೆಯ ಪ್ರಕಾರ. ಇನ್ನೊಂದು ಕಥೆಯ ಪ್ರಕಾರ ಮಯೂರವರ್ಮನೇ ಈ ವಂಶದ ಮೂಲ ಸ್ಥಾಪಕ ಅಂತ ನಾವು ಕಾಣಬಹುದು. ಶಿವ ಮತ್ತು ಭೂದೇವಿಯ ಮಗನಾಗಿ ಹುಟ್ಟಿ ಕದಂಬ ವಂಶವನ್ನು ಸ್ಥಾಪಿಸಿದ ಅಂತೇಳಿ ಇವನಿಗೂ ಕೂಡ 3 ಕಣ್ಣುಗಳಿದ್ದವು ಅಂತೇಳಿ ನಾವಿಲ್ಲಿ ಕಾಣಬಹುದು. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಆಳುತ್ತಿದ್ದ ಕರ್ನಾಟಕದ ಒಂದು ಪುರಾತನ ಕನ್ನಡದ ರಾಜವಂಶ ಇದು ಕದಂಬರ ಮನೆತನ. ಇವರು ಅತಿ ಕನ್ನಡದ ಮೊಟ್ಟ ಮೊದಲ ಮನೆತನವಾಗಿದೆ. ಇವರ ಸಮಕಾಲೀನ ರಾಜ ಮನೆತನಗಳು ಗಂಗರು, ವಾಕಟಕರು, ತಮಿಳುನಾಡಿನ ಪಲ್ಲವರು ಮತ್ತು ಉತ್ತರ ಭಾರತದಲ್ಲಿ ಗುಪ್ತರು. ಕದಂಬರು ಆಳುವಂತಹ ಸಮಯದಲ್ಲಿ ಅವರ ಸಮಕಾಲೀನ ಮನೆತನಗಳಲ್ಲಿ ಹುಟ್ಕೊಂಡು 4 ಮನೆತನಗಳು ನೋಡ್ರಿ. ಅವಾಗಲೇ ಇದೆ ತ್ರಿಲೋಚನ ಅಂತೇಳಿ ಒಂದು ಐತಿಹ್ಯ ಪ್ರಕಾರ. ಇಲ್ಲಿ ಕದಂಬ ವಂಶದ ಸ್ಥಾಪಕ ಯಾರು ಅಂದ್ರೆ ಮಯೂರ ವರ್ಮ ಅಂತೆ. ಕದಂಬರ ಸ್ಥಾಪಕ ಮಯೂರ ವರ್ಮ. ಇವನ ಮೂಲ ಹೆಸರು ಮಯೂರ ಶರ್ಮ ಅಂತೇಳಿ ಇತ್ತು. ಮಯೂರ ವರ್ಮ ಬರೋದಕ್ಕೆ ಹೆಸರು ಇರೋದಕ್ಕಿಂತ ಮುಂಚೆ ಮಯೂರ ಶರ್ಮ ಅಂತೇಳಿ ಇತ್ತು. ಅದು ಮಯೂರ ಶರ್ಮ ಎಂಬ ಹೆಸರು ಹೇಗೆ ಬಂತು ಅನ್ನೋದು ನಮ್ಮ ಮುಂದೆ ಹೇಳ್ತೀನಿ. ಅವನ ತಂದೆ ಬಂಧುಸೇನ, ತಂದೆ ಹೆಸರು ಬಂಧುಸೇನ, ಅಜ್ಜ ಅಥವಾ ತಾತನ ಹೆಸರು ವೀರ ಶರ್ಮ ಅಂತೇಳಿ. ತಂದೆ ಹೆಸರು ಬಂಧುಸೇನ, ಅಜ್ಜನ ಹೆಸರು ವೀರಶರ್ಮ. ಇವರು ಕದಂಬರ ಒಂದು ರಾಜಧಾನಿ ಬನವಾಸಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣತಕ್ಕಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಕದಂಬರ ಮನೆತನ ಒಂದು ಆಳ್ವಿಕೆಯನ್ನು ನಡೆಸ್ತಿದ್ರು. ಬನವಾಸಿ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ವರದಾ ನದಿಯ ಎಡದಂಡೆಯ ಮೇಲಿದೆ. ಬನವಾಸಿ ಇರ್ತಕ್ಕಂಥದ್ದು ವರದಾ ನದಿಯ ಎಡದಂಡೆಯ ಮೇಲೆ ಒಂದು ಬನವಾಸಿ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಕದಂಬರ ಆಚರಿಸುವಂತಹ ಹಬ್ಬ ಯಾವುದಂದ್ರೆ ಕದಂಬ ಉತ್ಸವ. ಕದಂಬರು ಆಚರಿಸುವಂತ ಹಬ್ಬ. ಮಹಾಭಾರತದಲ್ಲಿ ವೈಜಯಂತಿ ಅಥವಾ ವನವಾಸಿ ಎಂದು ಕರೆಯಲಾಗಿದೆ. ಬನವಾಸಿಯನ್ನು ಮಹಾಭಾರತದಲ್ಲಿ ಏನಂತೂ ಕರೀತಿದ್ರಪ್ಪ ಅಂದ್ರೆ ವೈಜಯಂತಿ ಅಥವಾ ವನವಾಸಿ ಎಂದು ಕರೆಯಲಾಗಿದೆ. ನೋಡ್ರಿ, ಮಹಾಭಾರತದಲ್ಲಿ ವೈಜಯಂತಿ ವನವಾಸಿ ಅಂತ ಕರೆದರೆ ಬನವಾಸಿಯನ್ನು ರಾಮಾಯಣದಲ್ಲಿ ಕುಂತಳ ದೇಶ ಅಂತೇಳಿ ಕರೀತಿದ್ರು. ರಾಮಾಯಣದಲ್ಲಿ ಬನವಾಸಿಗೆ ಕುಂತಳ ದೇಶ ಅಂತೇಳಿ ಕರೀತಿದ್ರು. ನೋಡ್ರಿ, ಬನವಾಸಿಯ ಬಗ್ಗೆ ಗ್ರೀಕ್ ದೇಶದ
ಅವ ಏನ್ ಹೇಳ್ತಾನಂದ್ರೆ ಬನವಾಸಿಗೆ ಬೈ ಜಾಂಟಿಯನ್ ಎಂದು ಕರೆದಿದ್ದಾರೆ. ತಾಲೀಮ್ ಏನಂತ ಕರೀತಾನೆ ಬನವಾಸಿ ಅಂದ್ರೆ ಬೈ ಜಾಂಟಿಯನ್ ಎಂದು ಕರೆದಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ಬನವಾಸಿಗೆ ಚೀನಿ ಯಾತ್ರಿಕ ಯಾರಂದ್ರೆ ಚೀನಿ ಯಾತ್ರಿಕ ಹುಯೆನ್ ತ್ಸಾಂಗ್ ತನ್ನ ಗ್ರಂಥದಲ್ಲಿ ಸಿಯುಕಿ ಆತನ ಗ್ರಂಥವಾಗಿರ್ತಕ್ಕಂಥ ಸಿಯುಕಿ ಗ್ರಂಥದಲ್ಲಿ ಏನಂತ ಉಲ್ಲೇಖಿಸಿದ್ದಾನಂದ್ರೆ ಕೋನ ಕೀನ ಪೂಲ ಅಂತೇಳಿ, ಕೋನ ಕೀನ ಪೂಲ ಅಂತೇಳಿ. ಅದರ ಅರ್ಥ ಕೊಂಕಣಪುರಂ ಎಂದು ಕರೆದನು. ಹುಯೆನ್ ತ್ಸಾಂಗ್ ತನ್ನ ಬರೆದಿರ್ತಕ್ಕಂಥ ಸಿಯುಕಿ ಗ್ರಂಥದಲ್ಲಿ ಕೋನ ಕೀನ ಪೂಲೋ ಅಂದ್ರೆ ಕೊಂಕಣಪುರಂ ಅಂತೇಳಿ ತನ್ನ ಗ್ರಂಥದಲ್ಲಿ ತೋರಿಸಿದ್ದಾನೆ ನೋಡಿ. ಕದಂಬರ ಲಾಂಛನ ಸ್ನೇಹಿತರೆ, ಕದಂಬರ ಲಾಂಛನ ಯಾವುದಂತೇಳಿ ಪ್ರಶ್ನೆ ಬಂದಾಗ ನಮಗೆ ಸಿಂಹ ಅಂತೇಳಿ ಆನ್ಸರ್ ಮಾಡಬೇಕಾಗ್ತದೆ. ರಾಜ್ಯ ಲಾಂಛನ ಸಿಂಹ. ಅದೇ ರೀತಿಯಾಗಿ ರಾಜ್ಯ ಧ್ವಜ ಯಾವುದಂದರೆ ವಾನರ ಧ್ವಜ. ಕದಂಬರ ಒಂದು ರಾಜ್ಯ ಧ್ವಜ ವಾನರ ಧ್ವಜ. ಕದಂಬರು ಆಚರಿಸುವಂತಹ ಹಬ್ಬಗಳು ಅದರಲ್ಲಿ ಒಂದನೇದ್ದು ಚೈತ್ರ, ಎರಡನೇದ್ದು ದೀಪಾವಳಿ. ನೋಡು, ಕರ್ನಾಟಕದಲ್ಲಿ ಹಳಿರ್ತಕ್ಕಂಥ ಕನ್ನಡ ಮನೆತನದಲ್ಲಿ ಕದಂಬರು ಯಾವ ಹಬ್ಬಗಳನ್ನು ಆಚರಿಸಿದ್ದಾರೆ ಅಂದ್ರೆ ಚೈತ್ರ ಮತ್ತು ದೀಪಾವಳಿ ಅಂತೇಳಿ ಎರಡು ಹಬ್ಬಗಳನ್ನು ಆಚರಿಸ್ತಿದ್ರು. ಇವರ ಕದಂಬರ ಒಂದು ಕುಲದೇವರು ಅಂದ್ರೆ ಮಧುಕೇಶ್ವರ ದೇವಾಲಯ. ಕದಂಬರ ಒಂದು ಕುಲದೇವರು ಮಧುಕೇಶ್ವರ ದೇವಾಲಯ. ಕದಂಬರು ಆಡಳಿತವನ್ನು ನಡೆಸಬೇಕಾದ್ರೆ ತಮ್ಮ ಆಡಳಿತದ ಭಾಷೆಗಳು 3 ಭಾಷೆಗಳನ್ನು ಅಳವಡಿಸಿಕೊಂಡಿರ್ತಾರೆ. ಮೊದಲನೇದಾಗಿ ಪ್ರಾಕೃತ ಭಾಷೆ, ಎರಡನೇದು ಸಂಸ್ಕೃತ, ಮೂರನೇದು ಕನ್ನಡ. ಪ್ರಾಕೃತ, ಸಂಸ್ಕೃತ, ಕನ್ನಡ. ಕದಂಬರು ತಮ್ಮ ಆಡಳಿತ ಭಾಷೆಗಳನ್ನು 3 ಭಾಷೆಗಳಲ್ಲಿ ತಮ್ಮ ಆಡಳಿತವನ್ನು ನಡೆಸ್ತಾರೆ. ಕದಂಬರ ಧರ್ಮ ಯಾವುದಂದ್ರೆ ವೈದಿಕ ಧರ್ಮ. ಕದಂಬರ ಧರ್ಮ ವೈದಿಕ ಧರ್ಮ ಅಂದ್ರೆ ಈಗಿನ ಹಿಂದೂ ಧರ್ಮ. ಅದೇ ರೀತಿಯಾಗಿ ಕದಂಬರ ಒಂದು ಶಾಸನಗಳು. ಅದರಲ್ಲಿ ಮೊದಲನೇದಾಗಿ ಶಾಸನ ಚಂದ್ರವಳ್ಳಿ ಶಾಸನ. ಒಟ್ಟು ಕದಂಬರಲ್ಲಿ 4 ಶಾಸನಗಳು 5 ಶಾಸನಗಳು ಕಾಣ್ತವೆ. ಒಂದನೇದ್ದು ಚಂದ್ರವಳ್ಳಿ ಶಾಸನ. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಶಾಸನ. ಇದು ಏನ್ ತೋರಿಸ್ತದ ಅಂದ್ರೆ ಏನ್ ತಿಳಿಸ್ತದ ಅಂದ್ರೆ ಇದು ಮಯೂರ ವರ್ಮನ ಬಗ್ಗೆ ತಿಳಿಸುವಂತ ಶಾಸನ ಯಾವುದಂದ್ರೆ ಚಂದ್ರವಳ್ಳಿ ಶಾಸನ. ಇದಕ್ಕೆ ಇನ್ನೊಂದು ತಾಮ್ರಪಟು ಶಾಸನ ಅಂತಾನು ಕೂಡ ಕರೀತಾರ. ಇದು ಯಾವ ಭಾಷೆಯಲ್ಲಿ ಇದೆಯಪ್ಪ ಅಂತಂದ್ರೆ ಪ್ರಾಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿ? ಪ್ರಾಕೃತ ಭಾಷೆಯಲ್ಲಿ. ಇದಕ್ಕೆ ತಾಮ್ರಪಟು ಶಾಸನ ಅಂತಾನು ಕೂಡ ಕರೀತಾರ. ಇದು ಯಾವ್ದ್ರ ಬಗ್ಗೆ ತಿಳಿಸ್ತಂದ್ರೆ ಮಯೂರ ವರ್ಮನ ಬಗ್ಗೆ ತಿಳಿಸ್ತದ. ನಂತರ ಹಲ್ಮಿಡಿ ಶಾಸನ. ಇದು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಲ್ಮಿಡಿ ಶಾಸನ ಇದು ಎಲ್ಲಿ ಕಂಡು ಬರ್ತಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಾಣತಕ್ಕಂಥದ್ದು ಹಲ್ಮಿಡಿ ಶಾಸನ. ಇದು ಕಾಕುತ್ಸ ವರ್ಮನ ಬಗ್ಗೆ ತಿಳಿಸುವಂತ ಶಾಸನ. ಕನ್ನಡದಲ್ಲಿ ದೊರೆತಿರುವಂತ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವ್ದಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನ. ಸ್ನೇಹಿತ, ಹಲವಾರು ಸಲ ಇದು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಅಂದ್ರೆ ಹಲ್ಮಿಡಿ ಶಾಸನ. ನಂತರ ಹಲಸಿ ಶಾಸನ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಣತಕ್ಕಂಥದ್ದು ಹಲಸಿ ಶಾಸನ. ಇದು ಕಾಕುತ್ಸ ವರ್ಮನ ಬಗ್ಗೆನೂ ಕೂಡ ತಿಳಿಸುವಂತ ಶಾಸನ. ನಂತರದಲ್ಲಿ ತಾಳಗುಂದ ಶಾಸನ. ಇದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಕಾಣತಕ್ಕಂಥದ್ದು. ಇದು ಏನ್ ಹೇಳ್ತಪ್ಪ ಅಂತಂದ್ರೆ ಶಾಂತಿ ವರ್ಮನ ಬಗ್ಗೆ ತಿಳಿಸುವಂತ ಶಾಸನ. ತಾಳಗುಂದ ಶಾಸನ ಶಾಂತಿ ವರ್ಮನ ಬಗ್ಗೆ ತಿಳಿಸುವಂತ ಶಾಸನ. ಇದು ಯಾವ ಭಾಷೆಯಲ್ಲಿ ಇದೆಪ್ಪ ಅಂತಂದ್ರೆ ಇದು ಸಂಸ್ಕೃತ ಭಾಷೆಯಲ್ಲಿದೆ. ತಾಳಗುಂದ ಶಾಸನ ಸಂಸ್ಕೃತ ಭಾಷೆಯಲ್ಲಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣತಕ್ಕಂಥದ್ದು. ನಂತರ ಗುಡ್ನಾಪುರ ಶಾಸನ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣತಕ್ಕಂಥದ್ದು. ಇದು ರವಿವರ್ಮನ ಬಗ್ಗೆ ತಿಳಿಸುವಂತಹ ಶಾಸನ ಯಾವುದಂದ್ರೆ ಗುಡ್ನಾಪುರ ಶಾಸನ. ನಂತರ ಇನ್ನೊಂದು ಶಾಸನ ಬರ್ತದೆ. ಇನ್ನೊಂದು ಶಾಸನ ಯಾವುದಂದ್ರೆ ತಾಳಗುಂದ ಶಾಸನ.
ಸರ್ ಅವಾಗಲೇ ಹೇಳಿದ್ದು ತಾಳಗುಂದ ಶಾಸನ ಬಗ್ಗೆ ಮೇಲೆ ಎಕ್ಸ್ಪ್ಲೇನ್ ಮಾಡಿದ ನೋಡ್ರಿ. ನೆಕ್ಸ್ಟ್ ಮಯೂರ್ ವರ್ಮ. ಮಯೂರ್ ವರ್ಮನ ಬಗ್ಗೆ ನಾವು ತಿಳಿಯೋಣ ಈಗ. ಅವಾಗಲೇ ಹೇಳಿದ್ದೆ ಮಯೂರನ ಮೂಲ ಹೆಸರು ಮಯೂರ್ ಶರ್ಮಾ ಅಂತೇಳಿ. ಮಯೂರ್ ವರ್ಮ ಹೆಸರು ಹೇಗೆ ಬಂತು ಅನ್ನೋದು ಇಲ್ಲಿ ನಾವು ಚರ್ಚೆ ಮಾಡೋಣ. ಮಯೂರ್ ವರ್ಮನ ಒಂದು ಆಡಳಿತಾವಧಿ ಕ್ರಿಸ್ತಕ 345ರಿಂದ 360ರವರೆಗೆ, ಕ್ರಿಸ್ತಕ 340ರಿಂದ 360ರವರೆಗೆ ಇವನ ಆಡಳಿತ ಕಾಲ ಇರ್ತದ ನೋಡ್ರಿ. ಈತನ ಅಜ್ಜನಾದ ವೀರ ಶರ್ಮನೊಂದಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಂಚಿ ಕೀರ್ತನೆಗಳನ್ನು ಕಲಿಯಲು ಹೋಗ್ತಾನೆ. ಈತ ಏನ್ ಮಾಡ್ತಾನಂದ್ರೆ ತನ್ನ ಅಜ್ಜನಾಗಿರ್ತಕ್ಕಂಥ ವೀರ ಶರ್ಮನೊಂದಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಂದ್ರೆ ಕಂಚಿ ಕೀರ್ತನೆಗಳನ್ನು ಕಲಿಯಲು ಅಲ್ಲಿ ಹೋಗ್ತಾನ. ಅಲ್ಲಿ ಏನ್ ಮಾಡ್ತಾನಂದ್ರೆ ಎರಡನೇದು ಪಾಲಾರ ಮತ್ತು ಪಾಲಾರ್ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಮಡಿ ಬಟ್ಟೆಗಳನ್ನು ನೋಡಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ನದಿಯ ದಂಡೆ ಮೇಲೆ ಒಣಗಿಸ್ಲಿಕ್ಕೆ ಆಗಿರ್ತಾರ. ಅಲ್ಲಿ ಶಿವಸ್ಕಂದ ವರ್ಮನ ಸೈನಿಕರ ಕುದುರೆಗಳು ಇವರ ಮಡಿ ಬಟ್ಟೆಗಳನ್ನು ತುಳಿದುಕೊಂಡು ಒಯ್ಯಿದ್ದಲ್ಲದೆ ಅಲ್ಲಿ ಹೀನವಾಗಿ ಅಂದ್ರೆ ವಿಪ್ರ ಅಂದ್ರೆ ಬ್ರಾಹ್ಮಣ ಎಂದಾದರೂ ರಾಜನಾಗಬಲ್ಲೆನು ಎಂದು ಅವಮಾನಗೊಳಿಸ್ಪಡಿಸ್ತಾರ. ಅವನಿಗೆ ಏನಂತ ಹೇಳ್ತಾರಪ್ಪ ಅಂದ್ರೆ ಶಿವಸ್ಕಂದರ ವರ್ಮನ ಸೈನಿಕರ ಕುದುರೆಗಳು ಇವರ ಮಡಿ ಬಟ್ಟೆಗಳನ್ನು ತುಳಿದುಕೊಂಡು ಹೋಗಿದ್ದಲ್ಲದೆ ವಿಪ್ರ ಅಂದ್ರೆ ಬ್ರಾಹ್ಮಣ ಎಂದಾದರೂ ರಾಜನಾಗಬಲ್ಲನೆ ಅಂತೇಳಿ ಅವನಿಗೆ ಅವಮಾನಗೊಳಪಡಿಸ್ತಾರ. ನಂತರ ಏನಾಗ್ತಂದ್ರೆ ಮಯೂರ್ ವರ್ಮ ಅವಮಾನಗೊಂಡ ಮಯೂರ್ ಶರ್ಮ, ಅವಾಗಲೇ ಇದೆ ಮಯೂರ್ ವರ್ಮ ಬರೋದಕ್ಕಿಂತ ಮುಂಚಿತವಾಗಿ ಮಯೂರ್ ಶರ್ಮ ಇತ್ತು. ಮಯೂರ್ ಶರ್ಮ ಏನ್ ಮಾಡ್ತಾನಂದ್ರೆ ತನ್ನ ಕೊರಳಲ್ಲಿ ಇರುವ ಜನಿವಾರವನ್ನು ಕಿತ್ತೆಸೆದು ದರ್ಬೆ ಅಂದ್ರೆ ಹುಲ್ಲು ಹಿಡಿಯುವ ಕೈಯಲ್ಲಿ ಖಡ್ಗವನ್ನು ಹಿಡಿದು ಮಯೂರ್ ಶರ್ಮ ಎಂಬ ಹೆಸರನ್ನು ಬದಲಾಗಿ ಮಯೂರ್ ವರ್ಮ ಎಂದೇಳಿ ಬದಲಿಸಿಕೊಂಡು ಯುದ್ಧವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಲ್ಲಿ ನೋಡ್ರಿ, ಖಡ್ಗವನ್ನು ಹಿಡಿದು ಮಯೂರ್ ಶರ್ಮ ಎಂಬ ಹೆಸರನ್ನು ಮಯೂರ್ ವರ್ಮ ಎಂದು ಬದಲಿಸಿಕೊಂಡು ಅಲ್ಲಿ ಏನಾಗ್ತದೆ ಅಂದ್ರೆ ಶ್ರೀಶೈಲದ ಬುಡಕಟ್ಟು ಜನಾಂಗವನ್ನು ಒಂದುಗೂಡಿಸಿ ಕೂಟವಿದ್ದ ತಂತ್ರ ಕಲಿಸ್ತಾನೆ. ಕೂಟವಿದ್ದ ತಂತ್ರವನ್ನು ಅಲ್ಲಿರ್ತಕ್ಕಂಥ ಶ್ರೀಶೈಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗವನ್ನು ಒಂದುಗೂಡಿಸಿ ಕೂಟಯುದ್ಧ ತಂತ್ರವನ್ನು ಕಲಿಸ್ತಾನೆ. ಕಲಿಸಿದ ಮೇಲೆ ಈ ತಂತ್ರದ ಮೂಲಕ ಶಿವಸ್ಕಂದ ವರ್ಮನನ್ನು ಸೋಲಿಸಿ ಮಲಪ್ರಭಾ ನದಿಯ ದಂಡೆ ಮೇಲಿನ ಪ್ರೇಹಾರ ಮಲಪ್ರಭಾ ದಂಡೆ ಮೇಲಿರ್ತಕ್ಕಂಥ ಯಾವುದಂದ್ರೆ ಪ್ರೇಹಾರ ಭಾಗವನ್ನು ಪಡೆದುಕೊಳ್ತಾನೆ ಯಾರು ಮಯೂರ್ ವರ್ಮ. ನಂತರ ಈತ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಶಾಸನವನ್ನು ಹೊರಡಿಸ್ತಾನೆ. ಯಾವುದಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಶಾಸನ ಹೊರಡಿಸ್ತಾನೆ. ಇದು ಏನ್ ಹೇಳ್ತಪ್ಪ ಅಂತಂದ್ರೆ ನೀರಾವರಿಗಾಗಿ ಕೆರೆಗಳನ್ನು ನಿರ್ಮಿಸಿದನೆಂದು ತಿಳಿಸುತ್ತದೆ. ಯಾವುದಂದ್ರೆ ಚಂದ್ರವಳ್ಳಿ ಶಾಸನ ಏನ್ ಹೇಳ್ತಂದ್ರೆ ನೀರಾವರಿಗಾಗಿ ಕೆರೆಗಳನ್ನು ನಿರ್ಮಿಸಿದನು ಎಂದು ತಿಳಿಸುತ್ತದೆ. ಇದು ಕರ್ನಾಟಕದ ಮೊಟ್ಟ ಮೊದಲ ತಾಮ್ರಪಟು ಶಾಸನವಾಗಿದೆ. ಕರ್ನಾಟಕದ ಮೊಟ್ಟ ಮೊದಲ ತಾಮ್ರಪಟು ಶಾಸನ ಯಾವುದಂತ ಕೇಳಿದಾಗ ನಾವು ಸರಿಯಾದ ಉತ್ತರ ಯಾವ್ದು ಹಾಕ್ಬೇಕಂದ್ರೆ ಚಂದ್ರವಳ್ಳಿ ಶಾಸನ. ಇದು ಪ್ರಾಕೃತ ಭಾಷೆಯಲ್ಲಿ ಇರುತ್ತದೆ ಎಂದು ಹೇಳಿದವರು ಎಂ.ಎಚ್. ಕೃಷ್ಣ. ಚಂದ್ರವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿ ಇದೆ ಅಂತ ಹೇಳಿದವರು ಎಂ.ಎಚ್. ಕೃಷ್ಣ. ಅದೇ ರೀತಿಯಾಗಿ ಮಯೂರ್ ವರ್ಮನನ್ನು ಕನ್ನಡದ ಮೊಟ್ಟ ಮೊದಲ ಚಕ್ರವರ್ತಿ ಅಂತೇಳಿ ಕೂಡ ಕರೀತಾರೆ. ಮಯೂರ್ ವರ್ಮನಿಗೆ ಕನ್ನಡದ ಮೊಟ್ಟ ಮೊದಲ ಚಕ್ರವರ್ತಿ ಯಾರು ಎಂದು ಪ್ರಶ್ನೆ ಕೇಳಿದಾಗ ನಮಗೆ ಮಯೂರ್ ವರ್ಮ ಅಂತೇಳಿ ಗೊತ್ತಿರಬೇಕು. ನಂತರ ನೋಡ್ರಿ, ಇದು ಸಂಸ್ಕೃತ ಭಾಷೆಯಲ್ಲಿ ಇದೆ ಅಂತೇಳಿ ಇನ್ನೊಬ್ರು ಹೇಳ್ತಾರೆ. ಯಾರಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇದೆ ಅಂತೇಳಿ ಬಿ. ರಾಜಶೇಖರ್
ಸಂಸ್ಕೃತ ಭಾಷೆಯಲ್ಲಿದೆ ಅಂತೇಳಿ ಬಿ ರಾಜಶೇಖರ್ ಕೂಡ ಹೇಳ್ತಾರೆ. ಅಲ್ಲಿ ಪ್ರಾಕೃತ ಭಾಷೆಯಲ್ಲಿದೆ ಅಂತ ಹೇಳಿದವಂತವರು ಎಂ.ಎಚ್. ಕೃಷ್ಣ, ಸಂಸ್ಕೃತ ಭಾಷೆಯಲ್ಲಿದೆ ಅಂತ ಹೇಳಿದವರು ಬಿ ರಾಜಶೇಖರ್. ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥವರು ಕಂಗವರ್ಮ. ನೋಡಿ ಸ್ನೇಹಿತರೆ, ಕಂಗವರ್ಮನ ಕಾಲ ಆಡಳಿತಾವಧಿ 360ರಿಂದ 390ರವರೆಗೆ. ಇವನ ಆಡಳಿತ ಕಾಲ 360ರಿಂದ 390ರವರೆಗೆ. ಇವರು ಮಯೂರವರ್ಮನ ಮಗ. ಕಂಗವರ್ಮ ಮಯೂರವರ್ಮನ ಮಗ. ಈತನ ಕಾಲದಲ್ಲಿ ವಾಕಟಕರ ವಿಂಧ್ಯಾಸನ ದಾಳ ಮಾಡಿ ಕುಂತಳನ್ನು ವಶಪಡಿಸಿಕೊಂಡ್ರು. ಅತ್ಯಂತ ಇಂಪಾರ್ಟೆಂಟ್ ಇದರಲ್ಲಿ ಇರ್ತಕ್ಕಂಥದ್ದು ಮಯೂರವರ್ಮ, ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅರಸ. ಕಂಗವರ್ಮನ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ನಂತರ ನೋಡ್ರಿ ಭಗೀರಥಿ ವರ್ಮ. ನಂತರ ಅಧಿಕಾರಕ್ಕೆ ಬರತಕ್ಕಂಥ ಅರಸ ಯಾರಂದ್ರೆ ಭಗೀರಥಿ ವರ್ಮ. ಈತನ ಆಡಳಿತ ಅವಧಿ 390ರಿಂದ 415. ಈತ ಕಂಗವರ್ಮನ ಮಗ. ಯಾರ ಮಗ ಅಂದ್ರೆ ಈತ ಕಂಗವರ್ಮನ ಮಗ. ಕದಂಬ ಕುಲ ಪ್ರಚನ್ನ ಜನ್ಮ ಎಂಬ ಬಿರುದಿತ್ತು ಈತನಿಗೆ, ಭಗೀರಥ ವರ್ಮನಿಗೆ. ನೋಡ್ರಿ, ಕದಂಬ ಕುಲ ಪ್ರಚನ್ನ ಜನ್ಮ ಎಂಬ ಬಿರುದು ಯಾರಿಗೆ ಇತ್ತಂತೇಳಿ ಪ್ರಶ್ನೆ ಬಂದಾಗ ನಾವು ಭಗೀರಥಿ ವರ್ಮ ಅಂತೇಳಿ ಆನ್ಸರ್ ಹಾಕ್ಬೇಕು. ಭಗೀರಥಿ ವರ್ಮ ಅಂದರೆ ಇದರ ಅರ್ಥ ಏನಂದ್ರೆ ಕಂಗವರ್ಮ ಶತ್ರುಪಿಡೆಯಿಂದ ತಲೆಮರೆಸಿಕೊಂಡು ತಿರುಗುವಾಗ ರಹಸ್ಯವಾಗಿ ಜನಿಸಿದವ ಎಂದರ್ಥ. ಪ್ರಚನ್ನ ಜನ್ಮ ಅಂದರೆ ಶತ್ರುಪಡೆಯಿಂದ ತಲೆಮರೆಸಿಕೊಂಡು ತಿರುಗುವಾಗ ರಹಸ್ಯವಾಗಿ ಜನಿಸಿದವ ಎಂದರ್ಥ. ಈತ ತನ್ನ ಆಡಳಿತಾವಧಿಯಲ್ಲಿ ಸ್ವತಂತ್ರವಾಗಿ ಒಂದು ನಾಣ್ಯ ಜಾರಿಗೆ ತರ್ತಾನೆ. ಯಾವುದಂದ್ರೆ ಬಗಿ ನಾಣ್ಯ ಅಂತೇಳಿ. ಅತ್ಯಂತ ಇಂಪಾರ್ಟೆಂಟ್, ಇದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡ್ರಿ, ಸ್ವತಂತ್ರವಾಗಿ ಹೊರಡಿಸಿದಂತ ನಾಣ್ಯ ಯಾವುದಂದ್ರೆ ಬಗಿ ನಾಣ್ಯ ಅಂತೇಳಿ. ಈತನ ಒಂದು ಆಡಳಿತದಲ್ಲಿ ಈತನ ಸಮಕಾಲೀನ ಗುಪ್ತರ ಅರಸ ಬರ್ತಾನೆ ಎರಡನೇ ಚಂದ್ರಗುಪ್ತ. ಈತನ ಸಮಕಾಲೀನ ಗುಪ್ತರ ಅರಸ. ಈತನ ಆಸ್ಥಾನಕ್ಕೆ ಒಬ್ಬ ಕವಿ ಭೇಟಿ ನೀಡ್ತಾನೆ, ಕಾಳಿದಾಸ ಅಂತೇಳಿ. ಈತನ ಆಸ್ಥಾನಕ್ಕೆ ಭೇಟಿ ನೀಡಿದಂತ ಕವಿ ಯಾರಂದ್ರೆ ಕಾಳಿದಾಸ. ನಂತರ ರಘುಪತಿ ವರ್ಮ ಕ್ರಿಸ್ತಶಕ 415ರಿಂದ 425. ಈತ ಭಗೀರಥ ವರ್ಮನ ಮಗನಾಗಿರ್ತಾನೆ ರಘುಪತಿ ವರ್ಮ. ಈತ ಅತ್ಯಂತ ಅಪ್ಪಟ ಶಿವನ ಆರಾಧಕನಾಗಿರ್ತಾನೆ, ದೇವರ ಭಕ್ತಿ ಉಳ್ಳವನಾಗಿರ್ತಾನೆ. ಹೀಗಾಗಿ ಇವನಿಗೆ ಇದ್ದ ಬಿರುದು ಪರಶಿವ ಅಂತೇಳಿ ಬಿರುದು ಬರುತ್ತದೆ. ನೋಡ್ರಿ, ಪರಶಿವ ಎಂಬ ಬಿರುದು ಯಾರಿಗಿತ್ತಂತೇಳಿ ಪ್ರಶ್ನೆ ಬಂದಾಗ ಅಲ್ಲಿ ರಘುಪತಿ ವರ್ಮ ಅಂತೇಳಿ ನಾವು ಆನ್ಸರ್ ಮಾಡ್ಬೇಕಾಗ್ತದೆ. ಯಾಕೆ ಇವನಿಗೆ ಪರಶಿವ ಅಂತೇಳಿ ಬಂತಪ್ಪ ಅಂದ್ರೆ ಬಿರುದು ಶಿವನ ಆರಾಧಕನಾಗಿರುತ್ತಾನೆ, ಅದಕ್ಕಾಗಿ ಇವನಿಗೆ ಪರಶಿವ ಅಂತೇಳಿ ಬಿರುದು ಬರುತ್ತದೆ. ನೋಡ್ರಿ, ಈತನಿಗೆ ಗಂಡು ಸಂತಾನವಿಲ್ಲದ ಕಾರಣ ಇವನ ನಂತರ ಇವನ ಸಹೋದರ ಕಾಕುತ್ಸರ್ಮ ಅಧಿಕಾರಕ್ಕೆ ಬರುತ್ತಾನೆ. ನೋಡ್ರಿ, ಇವನ ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವ್ರು ಯಾರಂದ್ರೆ ಕಾಕುತ್ಸರ್ಮ. ಯಾಕಂದ್ರೆ ಇವನಿಗೆ ಗಂಡು ಸಂತಾನವಿಲ್ಲದ ಕಾರಣ ಕಾಕುತ್ಸರ್ಮ ಅಧಿಕಾರಕ್ಕೆ ಬರುತ್ತಾನೆ. ನೋಡ್ರಿ, ಒಂದು ಕದಂಬರ ಮನೆತನದಲ್ಲಿ ಕಾಕುತ್ಸರ್ಮನು ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅರಸ. ಈತನ ಆಡಳಿತ 425ರಿಂದ 450ರವರೆಗೆ. 425ರಿಂದ 450ರವರೆಗೆ ಕದಂಬರ ಒಂದು ಮನೆತನದಲ್ಲಿ ಈತ ಪ್ರಸಿದ್ಧ ಅರಸ. ನೋಡ್ರಿ, ಈತ ಕ್ರಿಸ್ತಕ 425ರಲ್ಲಿ ಸಂಸ್ಕೃತ ಭಾಷೆಯನ್ನು ತೆಗೆದು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೆ ತಂದವನು. ನೋಡ್ರಿ, 400 ಎಷ್ಟರಲ್ಲಿ ಅಂದ್ರೆ 425ರಲ್ಲಿ ಸಂಸ್ಕೃತ ಭಾಷೆಯನ್ನು ತೆಗಿತಾನೆ. ತೆಗೆದಿಗೆಯಿಂದ ಕನ್ನಡವನ್ನೇ ತನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಳ್ತಾನೆ. ತಾಳಗುಂದ ಶಾಸನದಲ್ಲಿ ಕೂಡ ಇವನಿಗೆ ಹಲವಾರು ಬಿರುದುಗಳಿಂದ ವರ್ಣಿಸಲಾಗಿದೆ. ತಾಳಗುಂದ ಶಾಸನದಲ್ಲಿ ಇವನಿಗೆ ಏನಂತ ಕರೀತಾರೆ ಅಂದ್ರೆ ಕದಂಬ ಕುಟುಂಬ ಕುಲಭೂಷಣ ಅಂತೇಳಿ ಕರೀತಾರೆ. ತಾಳಗುಂದ ಶಾಸನದಲ್ಲಿ ಕಾಕುತ್ಸರ್ಮನಿಗೆ ಕದಂಬ ಕುಟುಂಬ ಕುಲಭೂಷಣ ಮತ್ತು ಸೂರ್ಯಕೀರ್ತಿ ಮತ್ತು ಅನ್ಯರ್ಗರತ್ನ ಅಂತೇಳಿ ಕರೀತಾರೆ. ನೋಡ್ರಿ, ತಾಳಗುಂದ ಶಾಸನದಲ್ಲಿ ಕದಂಬ ಕುಟುಂಬ ಕುಲಭೂಷಣ
ಸೂರ್ಯಕೀರ್ತಿ, ಅನ್ಯರ್ಘರತ್ನ ಎಂದು ವರ್ಣಿಸಲಾಗಿದೆ. ನೋಡ್ರಿ, ಈತನ ಆಡಳಿತಾವಧಿಯಲ್ಲಿ ಕ್ರಿಸ್ತಕ 450ರಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಅಲ್ಮಿಡಿ ಶಾಸನ ಹೊರಡಿಸುತ್ತಾನೆ. ಕ್ರಿಸ್ತಕ 450ರಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಶಾಸನ ಇವನು ಹೊರಡಿಸ್ತಾನೆ. ಕೇಳಬಹುದು, ಅಲ್ಮಿಡಿ ಶಾಸನ ಈ ಕ್ರಿಸ್ತಕ ಎಷ್ಟರಲ್ಲಿ ಹೊರಡಿಸಲಾಯಿತು ಅಥವಾ ಯಾರು ಹೊರಡಿಸಿದ್ರು ಅಂತ ಪ್ರಶ್ನೆ ಬಂದಾಗ 450 ಯಾರು ಅಂತ ಕೇಳಿದಾಗ ಕಾಕುತ್ಸವರಮ. ನೋಡಿ, ಇದು ಕನ್ನಡದ ಅತ್ಯಂತ ಹಳೆಯದಾದ ಶಾಸನ. ಹಿಂಗೂ ಕೇಳಬಹುದು, ಕನ್ನಡದ ಅತ್ಯಂತ ಹಳೆಯದಾದ ಶಾಸನ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ. ಇದು ಏನು ಒಳಗೊಂಡಿದೆ ಅಂದ್ರೆ 16 ಸಾಲುಗಳು 23 ಪದಗಳಿಂದ ಕೂಡಿದೆ. ಇದರಲ್ಲಿ 23 ಪದಗಳು 16 ಸಾಲುಗಳಿಂದ ಕೂಡಿದೆ. ಇದು ಪೂರ್ವ ಹಳೆಗನ್ನಡ ಭಾಷೆಯಲ್ಲಿದೆ. ಇದು ಯಾವ ಭಾಷೆಯಲ್ಲಿ ಅಂತಾನೂ ಕೂಡ ಕೇಳಬಹುದು. ಪೂರ್ವ ಹಳೆಗನ್ನಡ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಯಾವ್ದಂದ್ರೆ ಹಲ್ಮಿಡಿ ಶಾಸನ. ಇದು ಏನು ಒಳಗೊಂಡಿದೆ ಮತ್ತು 16 ಸಾಲುಗಳು 23 ಪದಗಳಿಂದ ಕೂಡಿದೆ. ನಂತರ ಈ ಶಾಸನದ ಮೇಲೆ ಕಂಡು ಬಂದ ಚಿತ್ರ ಅಂದರೆ ಸುದರ್ಶನ ಚಕ್ರ. ಈ ಶಾಸನದ ಮೇಲೆ ಕಂಡು ಬಂದ ಚಕ್ರ ಯಾವುದಂದ್ರೆ ಸುದರ್ಶನ ಚಕ್ರ. ಕಾಕುತ್ಸವರಮನ ತನ್ನ ಸೈನ್ಯಾಧಿಕಾರಿಯಾದ ವಿಜಯ ಅರಸ ಇವನ ಒಂದು ಸೈನ್ಯಾಧಿಕಾರಿ ಯಾರಾಗಿರ್ತಾರೆ ಅಂದ್ರೆ ವಿಜಯ ಅರಸ ಆಗಿರ್ತಾನೆ. ಕಾಕುತ್ಸವರಮನ ಒಂದು ಸೈನ್ಯಾಧಿಕಾರಿ ಅರಸ ಯಾರಾಗಿರ್ತಾರೆ, ವಿಜಯ ಅರಸ ಆಗಿರ್ತಾನೆ. ಅವನಿಗೆ ಏನ್ ಮಾಡ್ತಾನಂದ್ರೆ ಪೇಲ್ಮಡಿ ಮತ್ತು ಮಳವಳ್ಳಿ 2 ಹಳ್ಳಿಗಳನ್ನು ದಾನವಾಗಿ ನೀಡಿದ ಸಲುವಾಗಿ ಅದು ಏನ್ ಹೇಳ್ತಂದ್ರೆ ಹಳ್ಳಿಗಳನ್ನು ದಾನ ನೀಡಿದ ಕುರಿತು ತಿಳಿಸುತ್ತದೆ ಶಾಸನ. ಹೀಗಾಗಿ ಈ ಶಾಸನವನ್ನು ದಾನ ಶಾಸನ ಅಂತೇಳಿ ಕರೀತಾರ ಸ್ನೇಹಿತರೆ. ದಾನ ಶಾಸನ ಅಂತೇಳಿ ಕರೀತಾರ. ದಾನ ಶಾಸನ ಅಂತ ಯಾವ ಶಾಸನಕ್ಕೆ ಕರೀತಾರಂತ ಪ್ರಶ್ನೆ ಬಂದಾಗ ಹಲ್ಮಿಡಿ ಶಾಸನ. ಅದು ಯಾಕೆ ಬಂತು ಅಂತ ಕೇಳಿದಾಗ ಅವನ ಸೈನ್ಯಾಧಿಕಾರಿಯಾಗಿರ್ತಕ್ಕಂಥ ವಿಜಯ ಅರಸನಿಗೆ ಪೇಲ್ಮಡಿ ಮತ್ತು ಮಳವಳ್ಳಿ ಎಂಬ ಹಳ್ಳಿಗಳನ್ನು ದಾನವಾಗಿ ನೀಡಿದ ಸಲುವಾಗಿ ಇದಕ್ಕೆ ದಾನ ಶಾಸನ ಅಂತೇಳಿ ಬಂತು. ಈ ಶಾಸನ ಕ್ರಿಸ್ತಕ 1936ರಲ್ಲಿ ಎಂ.ಎಚ್. ಕೃಷ್ಣ 1936ರಲ್ಲಿ ಎಂ.ಎಚ್. ಕೃಷ್ಣ ಎಂಬುವರು ಈ ಒಂದು ಶಾಸನವನ್ನು ಸಂಶೋಧನೆ ಮಾಡ್ತಾರೆ. ಕಾಕುತ್ಸವರಮನ ಇನ್ನೊಂದು ಶಾಸನ ಬೆಳಗಾವಿ ಜಿಲ್ಲೆಯಲ್ಲಿ ಹಲಸಿ ಶಾಸನ ಅಂತೇಳಿ ಇನ್ನೊಂದು 2 ಶಾಸನ ಕಾಣಬಹುದು. ಬೆಳಗಾವಿ ಜಿಲ್ಲೆಯಲ್ಲಿ ಕಾಣತಕ್ಕಂಥ ಶಾಸನ ಹಲಸಿ ಶಾಸನ. ಇದನ್ನು ಕೂಡ ಕಾಕುತ್ಸವರಮನಿಗೆ ಇದು ಮಾಡಿರ್ತಕ್ಕಂಥದ್ದು. ನಂತರ ಕಾಕುತ್ಸವರಮನಿಗೆ 3 ಮಕ್ಕಳಿರ್ತಾರೆ. ಒಂದನೇದು ಶಾಂತಿವರ್ಮ, ಕೃಷ್ಣವರ್ಮ ಮತ್ತು ಕುಮಾರವರ್ಮ. 3 ಜನ ಮಕ್ಕಳು ಕಾಕುತ್ಸವರಮನಿಗೆ: ಶಾಂತಿವರ್ಮ, ಕೃಷ್ಣವರ್ಮ, ಕುಮಾರವರ್ಮ. ಕಾಕುತ್ಸವರಮನ ಹಿರಿಯ ಮಗ ಶಾಂತಿವರ್ಮ. ಅಧಿಕಾರಕ್ಕೆ ಬರ್ತಾನೆ. ನೋಡ್ರಿ, ಶಾಂತಿವರ್ಮನ ಒಂದು ಆಡಳಿತಾವಧಿ ಇವನು ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಶಾಸನವನ್ನು ಹೊರಡಿಸಿದನು. ತಾಳಗುಂದ ಶಾಸನವನ್ನು ಯಾರು ಹೊರಡಿಸಿದರು? ಶಾಂತಿವರ್ಮ ಅಂತ ಪ್ರಶ್ನೆ ಬಂದಾಗ ಶಾಂತಿವರ್ಮ ಅಂತ ಆನ್ಸರ್ ಮಾಡಬೇಕು. ಇದು ನೋಡ್ರಿ, ಈ ಶಾಸನ ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಕೃತ ಶಾಸನವಾಗಿದೆ. ತಾಳಗುಂದ ಶಾಸನ ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಯಾವುದಂದ್ರೆ ಸಂಸ್ಕೃತದಲ್ಲಿ ತಾಳಗುಂದ ಶಾಸನ. ಕಾಕುತ್ಸವರಮನನ್ನು ಕದಂಬ ಕುಟುಂಬ ಕುಲಭೂಷಣ ಅಂತೇಳಿ ಕರೀತಾರೆ. ಅವಾಗಲೇ ಹೇಳಿದ್ದೀವಿ, ಕದಂಬ ಕುಟುಂಬ ಕುಲಭೂಷಣ ಅಂತೇಳಿ ಕರೀತಾರ. ಈ ಶಾಸನದ ರಚಿಸಿದ ಕವಿ ಯಾರಂದ್ರೆ ಕವಿ ಕುಬ್ಜ ಈ ಒಂದು ಶಾಸನವನ್ನು ರಚಿಸ್ತಾನೆ. ಈ ಶಾಸನದ ಪ್ರಕಾರ ಶಾಂತಿವರ್ಮ ಬ್ರಾಹ್ಮಣರು ಮತ್ತು ದೇವಾಲಯಗಳಿಗೆ ಸುಮಾರು 144 ಹಳ್ಳಿಗಳನ್ನು ದತ್ತಿ ನೀಡಿದನೆಂದು ತಿಳಿದು ಬರುತ್ತದೆ. ಈ ಶಾಸನದ ಪ್ರಕಾರ ಶಾಂತಿವರ್ಮ ಏನ್ ಮಾಡ್ತಾನೆ ಅಂದ್ರೆ ಬ್ರಾಹ್ಮಣರು ಮತ್ತು ದೇವಾಲಯಗಳಿಗೆ ಸುಮಾರು 144 ಹಳ್ಳಿಗಳನ್ನು ದಾನವಾಗಿ ನೀಡಿದನು. ಈ ಶಾಸನದ ಪ್ರಕಾರ
ಕದಂಬ ಮನೆತನದ ಸ್ಥಾಪಕ ಮಯೂರ್ ವರ್ಮ ಎಂದು ತಿಳಿದು ಬರುತ್ತದೆ. ಕದಂಬರ ಒಂದು ಮನೆತನದ ಸ್ಥಾಪಕ ಯಾರಂದ್ರೆ ಯಾವ ಶಾಸನದ ಪ್ರಕಾರ, ಈ ಒಂದು ತಾಳಗುಂದ ಶಾಸನದ ಪ್ರಕಾರ ಮಯೂರ್ ವರ್ಮ ಈ ಮನೆತನದ ಸ್ಥಾಪಕ ಅಂತೇಳಿ ತಿಳಿದು ಬರುತ್ತದೆ. ನಂತರ ಶಾಂತಿವರ್ಮ ಅಕಾಲಕ್ಕೆ ಮರಣಗೊಂಡಾಗ ಕಾಕುತ್ವರ್ಮ ಶಾಂತಿವರ್ಮನ ಮಗನಾದ ಮುರುಗೇಶ್ವರ್ಮನನ್ನು ಅಧಿಕಾರಕ್ಕೆ ತರ್ತಾನೆ. ನೋಡ್ರಿ, ಇಲ್ಲಿ ಅಕಾಲಕ್ಕೆ ಮರಣಗೊಂಡಾಗ ಕಾಕುತ್ವರ್ಮ ಏನ್ ಮಾಡ್ತಾನೆ ಅಂದ್ರೆ ಶಾಂತಿವರ್ಮನ ಮಗನಾಗಿರ್ತಕ್ಕಂಥ ಮುರುಗೇಶ್ವರ್ಮನನ್ನು ಅಧಿಕಾರಕ್ಕೆ ತರ್ತಾನೆ. ನಂತರ ಕೃಷ್ಣವರ್ಮ, ನೋಡ್ರಿ ಕೃಷ್ಣವರ್ಮ ಶ್ರೀ ಪರ್ವತ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರ ಘೋಷಿಸಿಕೊಂಡನು. ಅದೇ ರೀತಿಯಾಗಿ ಕುಮಾರವರ್ಮ ಉಚ್ಚಂಗಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ವತಂತ್ರಗೊಳಿಸ್ತಾನೆ. ನಂತರ ಮುರುಗೇಶ ಅಧಿಕಾರಕ್ಕೆ ಬಂದಾಗ ಮುರುಗೇಶವರ್ಮನ ಒಂದು ಆಡಳಿತಾವಧಿ ಕ್ರಿಸ್ತಕ 477ರಿಂದ 490ರವರೆಗೆ. ಈತ ನೋಡ್ರಿ, ಮುರುಗೇಶವರ್ಮ ಗಂಗರ ಮೇಲೆ ದಾಳಿ ಮಾಡಿ ಅರಸ ವಿಷ್ಣುಗೋಪವನ್ನು ಸೋಲಿಸಿ ಕೋಲಾರವನ್ನು ವಶಪಡಿಸಿಕೊಂಡನು. ಈತ ಪಲ್ಲವರನ್ನು ಅನೇಕ ಬಾರಿ ಸೋಲಿಸಿ ಪಲ್ಲವರ ಪಾಲಿನ ವಿನಾಶದ ಹನ್ನ ಎಂಬ ಬಿರುದನ್ನು ಪಡಿತಾನೆ. ಪಲ್ಲವರವನ್ನು ಹಲವಾರು ಸಲ ಅನೇಕ ಬಾರಿ ಸೋಲಿಸಿದ ಒಂದು ಕಾರಣದಿಂದ ಇವರು ಪಲ್ಲವರ ಪಾಲಿಗೆ ವಿನಾಶದ ಹನ್ನ ಅಂತೇಳಿ ಬಿರುದು ಪಡಿತಾನೆ. ವಿನಾಶದ ಹನ್ನ ಅಂತೇಳಿ ಯಾರಿಗೆ ಕರೀತಾರೆ ಅಂದ್ರೆ ಮುರುಗೇಶನಿಗೆ ಕರೀತಾರೆ. ಈತನ ಕಾಲದ ಕದಂಬರ ಎರಡನೇ ರಾಜಧಾನಿ ಹಲಶಿ. ಎರಡನೇ ರಾಜಧಾನಿಯಾಗಿ ಮುರುಗೇಶ್ವರಮ ಎರಡನೇ ರಾಜಧಾನಿಯಾಗಿ ತನ್ನ ಕಾಲ ಆಡಳಿತಾವಧಿಯಲ್ಲಿ ಹಲಶಿ ರಾಜಧಾನಿಯಾಗಿ ಮಾಡಿಕೊಳ್ತಾನೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಾಣತಕ್ಕಂಥದ್ದು. ಈತನು ಕೂಡ ಬ್ರಾಹ್ಮಣರ ಮತ್ತು ಜೈನರಿಗೆ ಭೂಮಿಯನ್ನು ದತ್ತಿ ನೀಡಿ ಸಲುವಾಗಿ ಈತನಿಗೆ ಪರಬ್ರಾಹ್ಮಣ ಅಂತೇಳಿ ಕೂಡ ಬಿರುದು ಪಡಿತಾರೆ. ಪರಬ್ರಾಹ್ಮಣ ಅಂತೇಳಿ ಯಾರಿಗೆ ಕರೀತಾರೆ ಅಂದ್ರೆ ಮುರುಗೇಶವರ್ಮನಿಗೆ. ಪರಬ್ರಾಹ್ಮಣ ಅಂತೇಳಿ ಬಿರುದು ಯಾರಿಗೆ ಬಂತು ಅಂತೇಳಿ ಪ್ರಶ್ನೆ ಬಂದಾಗ ಮುರುಗೇಶವರ್ಮನಿಗೆ ಎದುರು ಸಲುವಾಗಿ ಅಂದ್ರೆ ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ಭೂಮಿಯನ್ನು ದತ್ತಿಯಾಗಿ ನೀಡಿದ ಸಲುವಾಗಿ ಪರಬ್ರಾಹ್ಮಣ ಅಂತೇಳಿ ಕರೀತಾರೆ. ಈತ ಹಲಶಿಯಲ್ಲಿ ಜೀನಾಲಯವನ್ನು ನಿರ್ಮಿಸುತ್ತಾನೆ. ಈತನಿಗೆ ಧರ್ಮ ಮಹಾರಾಜ ಎಂಬ ಬಿರುದು ಕೂಡ ಇತ್ತು. ನೋಡ್ರಿ, ಧರ್ಮ ಮಹಾರಾಜ ಯಾರಿಗಿತ್ತಪ್ಪ ಅಂದ್ರೆ ಮುರುಗೇಶವರ್ಮನಿಗೆ ಧರ್ಮ ಮಹಾರಾಜ ಎಂಬ ಬಿರುದು ಇತ್ತು. ಪರಬ್ರಾಹ್ಮಣ ಅಂತೇಳಿ ಕೂಡ ಕರಿತಿದ್ರು, ಧರ್ಮ ಮಹಾರಾಜ ಅಂತಲೂ ಕೂಡ ಕರಿತಿದ್ರು, ವಿನಾಶದ ಹನ್ನ ಅಂತೇಳಿ ಕರಿತಿದ್ರು. 3 ಬಿರುದುಗಳನ್ನು ಹೊಂದಿರತಕ್ಕಂತ ಮುರುಗೇಶ್ವರ್ಮ. ನಂತರ ರವಿವರ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯವನ್ನು ನಿರ್ಮಿಸಿದ. ಯಾರಂದ್ರೆ ರವಿವರ್ಮ. ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯ ನಿರ್ಮಿಸಿದ ರವಿವರ್ಮ. ಈ ದೇವಾಲಯದ ಮುಂದೆ ಕಂಡು ಬಂದ ಶಾಸನ ಗುಡ್ನಾಪುರ ಶಾಸನ. ಗುಡ್ನಾಪುರ ಶಾಸನ ಎಲ್ಲಿ ಅಂದ್ರೆ ಗುಡ್ನಾಪುರ ಶಾಸನ ದೇವಾಲಯದ ಮುಂದೆ ಕಾಣತಕ್ಕಂಥದ್ದು. ಕದಂಬರ ಕೊನೆಯ ಅರಸ ಎರಡನೇ ಕೃಷ್ಣವರ್ಮ. ಕದಂಬರ ಕೊನೆಯ ಅರಸ ಯಾರು ಅಂತ ಬಂದಾಗ ಎರಡನೇ ಕೃಷ್ಣವರ್ಮ. ಇವನನ್ನು ಕ್ರಿಸ್ತಕ 540ರಲ್ಲಿ ಬಾದಾಮಿ ಚಾಲಕರ 1ನೇ ಪುಲಕೇಶಿ ಸೋಲಿಸಿದನು. ನೋಡ್ರಿ, ಕದಂಬರ ಒಂದು ಆಡಳಿತ ವ್ಯವಸ್ಥೆ ಹೇಗಿತ್ತಂದ್ರೆ ಕದಂಬರ ಅರಸ ಏನಿರ್ತಾನೆ ಅವನೇ ಆಡಳಿತದ ಕೇಂದ್ರ ಬಿಂದು, ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದನು. ಅರಸನೇ ಆಡಳಿತ ಕೇಂದ್ರ ಬಿಂದು ಆಗಿರ್ತಾನ, ನ್ಯಾಯಾಂಗದ ಪರಮಾಧಿಕಾರಿಯಾಗಿರ್ತಾನ. ಇವರು ತಮ್ಮ ರಾಜ್ಯವನ್ನು ಆಡಳಿತ ನಡೆಸಬೇಕಾದ್ರೆ ಒಂದು ಹಲವಾರು ವಿಧಗಳನ್ನು ಮಾಡಿಕೊಂಡು ಆಡಳಿತ ನಡೆಸ್ತಾರೆ. ಪ್ರಾಂತ್ಯಾಧಿಕಾರಿ ಅಂತೇಳಿ, ಪ್ರಾಂತ್ಯಾಧಿಕಾರಿ, ವಿಷಯಪತಿ, ನಾಡ ಅಂದ್ರೆ ನಾಡ ಕಾವುಂಡ, ಗ್ರಾಮ
ಗಾವುಂಡ. ಭೂಕಂದಾಯ ವ್ಯವಸ್ಥೆ, ಇವರು ಕದಂಬರ ಒಂದು ಮಂಥನಕ್ಕೆ ಆದಾಯ, ರಾಜ್ಯದ ಒಂದು ಆದಾಯ ಭೂಕಂದಾಯ ವ್ಯವಸ್ಥೆ ಆದಾಯವಾಗಿತ್ತು. ಮಂತ್ರಿಮಂಡಲ, ರಾಜ್ಯದ ಮುಖ್ಯ ಅಧಿಕಾರಿ ಅಂದರೆ ಪ್ರಧಾನಮಂತ್ರಿ, ಮನೆ ಬೇರ್ಗಡೆ ವ್ಯವಹಾರ ಮಂತ್ರಿ, ತಂತ್ರಪಾಲ ವಿದೇಶಾಂಗ ಮಂತ್ರಿ, ನ್ಯಾಯಾಂಗದ ಮುಖ್ಯಸ್ಥನಿಗೆ ಧರ್ಮಾಧ್ಯಕ್ಷ ಅಂತೇಳಿ ಕರೀತಿದ್ರು. ಹಿರಿಯ ಭಂಡಾರಿಗೆ ಖಜಾನೆ ಅಧಿಕಾರಿ, ಅಶ್ವದಳದ ಮುಖ್ಯಸ್ಥನಿಗೆ ಅಶ್ವದಕ್ಷ ಅಂತೇಳಿ ಕರೀತಿದ್ರು. ನೋಡಿ, ರಾಜ್ಯದ ಮುಖ್ಯಾಧಿಕಾರಿ ಪ್ರಧಾನಮಂತ್ರಿ ಆಗಿರ್ತ, ಮನೆ ಬೇರ್ಗಡೆ ವ್ಯವಹಾರ ಮಂತ್ರಿ, ತಂತ್ರಪಾಲ ವಿದೇಶಾಂಗ ಮಂತ್ರಿ, ನ್ಯಾಯಾಂಗದ ಮುಖ್ಯಸ್ಥ ಧರ್ಮಾಧ್ಯಕ್ಷ, ಹಿರಿಯ ಭಂಡಾರಿ ಖಜಾನೆ ಅಧಿಕಾರಿ, ಅಶ್ವದಳದ ಮುಖ್ಯಸ್ಥ ಅಶ್ವಾಧ್ಯಕ್ಷ. ಇವರು ಒಂದು ಆಡಳಿತಾವಧಿಯಲ್ಲಿ 2 ನಾಣ್ಯಗಳನ್ನು ಜಾರಿ ತರ್ತಾರೆ. ಒಂದನೇದ್ದು ಗದ್ದಣ, ಎರಡನೇದು ಸುವರ್ಣ. ಗದ್ದಣ ಮತ್ತು ಸುವರ್ಣ. ಬೆಳ್ಳಿಯ ನಾಣ್ಯಗಳು ಪದ್ಮ, ಟಂಕ. ಇವೆರಡು ನಾಣ್ಯಗಳು ಗದ್ದಣ ಅಂತೇಳಿ, ಸುವರ್ಣ ಇವು ಚಿನ್ನದ ನಾಣ್ಯಗಳು, ಪದ್ಮ, ಟಂಕ ಇವೆರಡು ಬೆಳ್ಳಿಯ ನಾಣ್ಯಗಳು. ನಂತರ ಪ್ರಮುಖ ತೆರಿಗೆಗಳು ಬೀಳ್ಕೊಡೆ, ಅದಕ್ಕೆ ಮಾರಾಟದ ತೆರಿಗೆ, ಪನ್ನಯ ಸರಕು, ಕಿರುಕುಳ ಸಾಗಾಣಿಕೆ, ಪೇರ್ಜುಂಕ ಹೊರೆಗಳ ಮೇಲೆ ತೆರಿಗೆ. ನೋಡ್ರಿ, ತೆರಿಗೆಗಳು ಯಾವ ರೀತಿಯಲ್ಲಿ ಇದ್ದವು ಅಂದ್ರೆ ಬೀಳ್ಕೊಡೆಗೆ ಮಾರಾಟದ ತೆರಿಗೆ, ಪನ್ನಯ ಸರಕು, ಕಿರುಕುಳ ಸಾಗಾಣಿಕೆ, ಪೇರ್ಜುಂಕ ಹೊರೆಗಳ ಮೇಲೆ. ಈ ರೀತಿ ಒಂದು ಪ್ರಮುಖ ತೆರಿಗೆಗಳಿದ್ದವು. ಚಿನ್ನದ ನಾಣ್ಯಗಳು 2 ಇದ್ದವು, ಗದ್ದಣ, ಸುವರ್ಣ ಅಂತೇಳಿ. ಬೆಳ್ಳಿಯ ನಾಣ್ಯಗಳು ಪದ್ಮ ಮತ್ತು ಟಂಕ. ಪ್ರಮುಖ ತೆರಿಗೆಗಳು ಬೀಳ್ಕೊಡೆಗೆ ಮಾರಾಟ ತೆರಿಗೆ, ಪನ್ನಯ ಸರಕು, ಕಿರುಕುಳ ಸಾಗಾಣಿಕೆ, ಪೇರ್ಜುಂಕ ಹೊರೆಗಳ ಮೇಲೆ. ಇವರ ಒಂದು ಕದಂಬರ ಒಂದು ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂದ್ರೆ, ಯಾವ ವ್ಯವಸ್ಥೆಯಲ್ಲಿ ಇತ್ತು ಅಂದ್ರೆ ಗುರುಕುಲ ಶಿಕ್ಷಣ ವ್ಯವಸ್ಥೆಯಲ್ಲಿತ್ತು. ಶಿಕ್ಷಣ ವ್ಯವಸ್ಥೆ ಕಾಲದಾಗ ಗುರುಕುಲ ಶಿಕ್ಷಣ ಪದ್ಧತಿ ಜಾರಿಯಲ್ಲಿತ್ತು. ಶಿಕ್ಷಣವು ಘಟಿಕಾ ಸ್ಥಳ. ನೋಡ್ರಿ, ಘಟಿಕಾ ಸ್ಥಳ, ಇದಕ್ಕೆ ಏನಂತ ಕರೀತಾರೆ? ವಿದ್ಯಾ ಕೇಂದ್ರ ಎಂದರ್ಥ. ಘಟಿಕಾ ಸ್ಥಳ ಅಂದ್ರೆ ಏನು ಅಂತ ಬಂದಾಗ ಅದಕ್ಕೆ ವಿದ್ಯಾ ಕೇಂದ್ರ. ಅಗ್ರಹಾರ ಅಂತ ಮಾಡಿಕೊಂಡಿದ್ರು. ರಾಜನು ಬ್ರಾಹ್ಮಣರಿಗೆ ನೀಡಿರುವ ಗುರು ಪ್ರದೇಶವೇ ಅಗ್ರಹಾರ ಅಂತೇಳಿ ಕರೀತಾರ. ಅಗ್ರಹಾರ ಅಂದ್ರೇನು? ರಾಜನು ಬ್ರಾಹ್ಮಣರಿಗೆ ನೀಡಿರುವ ಭೂ ಪ್ರದೇಶವೇ ಅಗ್ರಹಾರ. ಶಿಕ್ಷಣ ಮಠಗಳಲ್ಲಿ ಕೂಡ ನಡೀತಿತ್ತು, ದೇವಾಲಯಗಳಲ್ಲಿ ಕೂಡ ನಡೀತಿತ್ತು, ಬ್ರಹ್ಮಪುರಿಗಳಲ್ಲಿ ಕೂಡ ನಡೀತಿತ್ತು. ಅವಾಗ ಕೇವಲ ಬ್ರಹ್ಮಪುರಿಗಳಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ವಾಸಿಸುವ ಪ್ರದೇಶವೇ ಬ್ರಹ್ಮಪುರಿ. ಬ್ರಹ್ಮಪುರಿ ಅಂದ್ರೆ ಕೇವಲ ಬ್ರಾಹ್ಮಣರು ವಾಸಿಸುವಂತ ಸ್ಥಳ, ವಾಸಿಸುವಂತ ಪ್ರದೇಶ, ಇದಕ್ಕೆ ಬ್ರಹ್ಮಪುರಿ. ಇವರ ಕಾಲದಲ್ಲಿ ಪ್ರಸಿದ್ಧ ಶಿಕ್ಷಣ ಕೇಂದ್ರ ತಮಿಳುನಾಡಿನ ಕಂಚಿ. ಕದಂಬರ ಕಾಲದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರ ಯಾವುದಂದ್ರೆ ತಮಿಳುನಾಡಿನಲ್ಲಿ ಕಂಡು ಬರತಕ್ಕಂಥ ಕಂಚಿ. ಸ್ನೇಹಿತರೆ, ಕಂಚಿ. ಸಾಮಾಜಿಕ ಮತ್ತು ಆರ್ಥಿಕ ಧಾರ್ಮಿಕ ಜೀವನ. ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ಧಾರ್ಮಿಕ ಜೀವನ ಹೇಗಿತ್ತು ಇವ್ರ ಕಾಲದಲ್ಲಿ? ನೋಡ್ರಿ, ಸಮಾಜದಲ್ಲಿ ಏನಂದ್ರೆ ವರ್ಣ ವ್ಯವಸ್ಥೆ ಪದ್ಧತಿ ಜಾರಿಯಲ್ಲಿತ್ತು. ಇವರ ಕಾಲದಲ್ಲಿ ಬ್ರಾಹ್ಮಣರಿಗೆ ಉನ್ನತ ಸ್ಥಾನಮಾನಗಳಿದ್ದವು. ಉನ್ನತ ಸ್ಥಾನಮಾನಗಳು ಯಾರಿಗಿದ್ದು ಅಂದ್ರೆ ಬ್ರಾಹ್ಮಣರಿಗೆ. ಶೂದ್ರರಿಗೆ ಕೆಳಮಟ್ಟದ ಸ್ಥಾನಮಾನಗಳಿದ್ದವು. ಸಮಾಜದಲ್ಲಿ ಸತಿ ಸಹಗಮನ ಪದ್ಧತಿ ಜಾರಿಯಲ್ಲಿತ್ತು. ಇವ್ರ ಕಾಲದಾಗ ಸತಿ ಸಹಗಮನ ಪದ್ಧತಿ ಕೂಡ ಜಾರಿಯಲ್ಲಿತ್ತು. ಸಮಾಜದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಆಸ್ಪದವಿರಲಿಲ್ಲ. ಇವ್ರ ಕಾಲದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಇರಲಿಲ್ಲ. ಸಮಾಜದಲ್ಲಿ ಅವಿಭಕ್ತ ಕುಟುಂಬ ಜಾರಿಯಲ್ಲಿತ್ತು. ಆಗ ತಂದೆಯ ಕುಟುಂಬದ ಮುಖ್ಯಸ್ಥನಾಗಿರ್ತಿದ್ದ ಇವರ ಕಾಲದಲ್ಲಿ. ನೋಡ್ರಿ, ಸಮಾಜದಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿತ್ತು. ಅವಿಭಕ್ತ ಕುಟುಂಬದಲ್ಲಿ ತಂದೆ ಕುಟುಂಬದ ಮುಖ್ಯಸ್ಥನಾಗಿರ್ತಿದ್ದ. ಮತ್ತು ಕೃಷಿ ಪ್ರಧಾನ ಕುಟುಂಬ ವ್ಯವಸ್ಥೆ ಹೊಂದಿದ್ದರು. ಕೃಷಿ ಪ್ರಧಾನ ಕುಟುಂಬ ವ್ಯವಸ್ಥೆ. ಇವರು ಉದ್ಯೋಗಗಳೇನಾಗಿದ್ದು ನೋಡ್ರಿ, ಆಭರಣಗಳ ತಯಾರಿಕೆ, ಗುಡಿ ಕೈಗಾರಿಕೆ, ಉಣ್ಣೆ ಬಟ್ಟೆ ತಯಾರಿಕೆ ಜಾರಿಯಲ್ಲಿದ್ದವು. ಆಭರಣ ತಯಾರಿಕೆ, ಗುಡಿ ಕೈಗಾರಿಕೆ, ಉಣ್ಣೆ ಬಟ್ಟೆ ತಯಾರಿಕೆ ಇವರು ಜಾರಿಯಲ್ಲಿದ್ದ ಇವ್ರ ಕಾಲದಾಗ. ಇವರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಯಾವ ಧರ್ಮದ ಅನುಯಾಯಿಗಳಾಗಿದ್ದರು ಅಂದ್ರೆ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಇವರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ದರು. ಇವರು ಒಂದು ಆಸ್ಥಾನದಲ್ಲಿ ಜೈನರು ಮತ್ತು ಬೌದ್ಧರು ಆಶ್ರಯ ಪಡೆದಿದ್ದರು. ಇವರ ಒಂದು
ಆಶ್ರಯದಲ್ಲಿ ಯಾರಿದ್ರು ಅಂದ್ರೆ ಜೈನರು ಮತ್ತು ಬೌದ್ಧರು ಕೂಡ ಆರಾಧಕರಾಗಿದ್ದರು. ಆಶ್ರಯ ಪಡೆದಿದ್ದರು. ಶಿವ ಮತ್ತು ವಿಷ್ಣುನ ಆರಾಧಕರಾಗಿದ್ದರು. ಇವ್ರ ಕಾಲ ಆಭರಣ ತಯಾರಿಕೆ, ಗುಡಿ ಕೈಗಾರಿಕೆ, ಉಣ್ಣೆ ಬಟ್ಟೆ ತಯಾರಿಕೆ ಕೂಡ ಜಾರಿಯಲ್ಲಿದ್ದರು. ವೈದಿಕ ಧರ್ಮ ಅನುಯಾಯಿಗಳಾಗಿದ್ದರು. ಇವರ ಇದರಲ್ಲಿ ಕವಿಭಕ್ತ ಕುಟುಂಬ ಜಾರಿಯಲ್ಲಿತ್ತು. ತಂದೆಯ ಮುಖ್ಯಸ್ಥನಾಗಿರ್ತಾ ಸತಿ ಸಹಗಮನ ಪದ್ಧತಿ ಜಾರಿಯಲ್ಲಿತ್ತು. ಅಂತರ್ಜಾತಿ ವಿವಾಹಕ್ಕೆ ಆಸ್ಪದವಿರಲಿಲ್ಲ. ಬ್ರಾಹ್ಮಣರ ಉನ್ನತ ಸ್ಥಾನಮಾನಗಳಿದ್ದವು. ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು. ಇವರ ಕಾಲದಲ್ಲಿ ಬೌದ್ಧ ಧರ್ಮದ 100 ವಿಹಾರಗಳಿದ್ದವು. ಬೌದ್ಧ ಧರ್ಮದ 100 ವಿಹಾರಗಳಿದ್ದವು ಅಂತೇಳಿ ಚೀನಿ ಯಾತ್ರಿಕ ಆಗಿರ್ತಕ್ಕಂಥ ಯುಯೆನ್ ತ್ಸಾಂಗ್ ಅವನು ಬರೆದಿರ್ತಕ್ಕಂಥ ಸಿವಿಕ ಗ್ರಂಥದಲ್ಲಿ ತಿಳಿದು ಬರುತ್ತದೆ. ಯುಯೆನ್ ತ್ಸಾಂಗ್ ಬರೆದಿರ್ತಕ್ಕಂಥ ಸಿವಿಕ ಗ್ರಂಥದಲ್ಲಿ ಕದಂಬರ ಕಾಲ ಏನಿದ್ದವಪ್ಪ ಅಂದ್ರೆ 100 ಬೌದ್ಧ ಧರ್ಮದ ವಿಹಾರಗಳಿದ್ದವು ಅಂತೇಳಿ ಅವನ ಗ್ರಂಥದಲ್ಲಿ ನಾವು ಕಾಣ್ತೀವಿ. ನಂತರ ನೋಡ ಕಲೆ ಮತ್ತು ವಾಸ್ತುಶಿಲ್ಪ. ಇವರ ವಾಸ್ತುಶಿಲ್ಪ ಶೈಲಿ ಯಾವ್ದಂದ್ರೆ ಕದಂಬ ಶೈಲಿ. ಕದಂಬರ ವಾಸ್ತುಶಿಲ್ಪ ಯಾವ ಶೈಲಿಯಲ್ಲಿ ಇತ್ತಪ್ಪ ಅಂತಂದ್ರೆ ಕದಂಬರ ಶೈಲಿಯಲ್ಲಿ ಇತ್ತು. ದೇವಾಲಯಗಳ 2 ಕಂಬಗಳ ಮಧ್ಯೆ ಸಿಂಹಗಳ ಕೆತ್ತನೆ ಮತ್ತು ಕಲಾಕೃತಿಗಳು ರಚಿಸಲಾಗಿರುತ್ತದೆ. ಇವ್ರ ಕಾಲದಾಗ ಸಿಂಹಗಳ ಕೆತ್ತನೆ ಇತ್ತು, ಕಲಾಕೃತಿಗಳು ರಚಿಸಲಾಗಿರುತ್ತಿತ್ತು. ದೇವಾಲಯದ ಗೋಪುರ ಎತ್ತರವಾಗಿದ್ದು ಯಾವ ಆಕಾರದಲ್ಲಿ ಇರ್ತಿದ್ವು ಅಂದ್ರೆ ಪಿರಮಿಡ್ನ ಆಕಾರದಲ್ಲಿ ಇರ್ತಿದ್ವು. ಇವರೆಲ್ಲ ದೇವಾಲಯಗಳು ಗೋಪುರ ಯಾವ ಆಕಾರದಲ್ಲಿ ಇರ್ತಿದ್ವು ಅಂದ್ರೆ ಪಿರಮಿಡ್ನ ಒಂದು ಆಕಾರವನ್ನು ಹೊಂದಿರ್ತಿದ್ವು. ನೋಡ್ರಿ, ಪ್ರಮುಖ ದೇವಾಲಯಗಳು ತಾಳಗುಂದದಲ್ಲಿ ಪ್ರಣವೇಶ್ವರ ದೇವಾಲಯ. ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯ. ಅಂತ ಪ್ರಶ್ನೆ ಬರಬಹುದು ಬಂದಾಗ ಅದು ಯಾವ್ದಂದ್ರೆ ಪ್ರಣವೇಶ್ವರ ದೇವಾಲಯ. ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯ. ಮತ್ತು ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ. ಮಧುಕೇಶ್ವರ ದೇವಾಲಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಬನವಾಸಿ. ಮತ್ತು ಮನ್ಮಥ ದೇವಾಲಯ ಇದು ಎಲ್ಲಿ? ಗುಡ್ನಾಪುರ್. ಮನ್ಮಥ ದೇವಾಲಯ ಎಲ್ಲಿ ಇರುತ್ತೆ ಅಂದ್ರೆ ಗುಡ್ನಾಪುರ್. ನಂತರ ಗೋಕರ್ಣದಲ್ಲಿ ದ್ವಿಬಾಹು ದೇವಾಲಯ. ಗೋವಾದಲ್ಲಿ ಕಮಲನಾರಾಯಣ ದೇವಾಲಯ ಎಲ್ಲಿದೆಪ್ಪ ಅಂತಂದ್ರೆ ಅದು ಗೋವಾದಲ್ಲಿ. ನಂತರ ಜಂಬೆಹಳ್ಳಿ ಇದು ಉತ್ತರ ಕನ್ನಡ. ದುರ್ಗ ದೇವಾಲಯ ಎಲ್ಲಿದೆ ಅಂದ್ರೆ ಜಂಬೆಹಳ್ಳಿ. ನಂತರ ಹೈಗುಂದದಲ್ಲಿ ಶಿವ ವಿಷ್ಣು ದೇವಾಲಯ ಹೈಗುಂದದಲ್ಲಿ. ಹಲಸಿಯಲ್ಲಿ ಯಾವ ಅಂದ್ರೆ ಜೀನಾಲಯ. ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ತಾಳಗುಂದದಲ್ಲಿ ಪ್ರಣವೇಶ್ವರ ದೇವಾಲಯ, ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯ. ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ, ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯ, ಗೋಕರ್ಣದಲ್ಲಿ ದ್ವಿಬಾಹು ದೇವಾಲಯ, ಗೋವಾದಲ್ಲಿ ಕಮಲನಾರಾಯಣ ದೇವಾಲಯ, ಜಂಬೆಹಳ್ಳಿ ಅಂದ್ರೆ ಉತ್ತರ ಕನ್ನಡ ದುರ್ಗಾ ದೇವಾಲಯ, ಹೈಗುಂದದಲ್ಲಿ ಶಿವ ಮತ್ತು ವಿಷ್ಣು ದೇವಾಲಯ, ಹಲಸಿಯಲ್ಲಿ ಜೀನಾಲಯ. ಕದಂಬರ ಪ್ರಮುಖ ಶಾಖೆಗಳು. ಇವರು ಕೂಡ ಶಾಖೆಗಳನ್ನು ಹೊಂದಿದ್ರು. ಕೃಷ್ಣವರ್ಮ ಶ್ರೀ ಪರ್ವತ ಶಾಖೆ ಕುಮಾರವರ್ಮ ಉಚ್ಚಂಗಿ ಶಾಖೆ, ಬಟ್ಟಯ್ಯ ದೇವನ ಆನಗಲ್ಲದ ಶಾಖೆ, ಜಯಂತನ ರಾಜಧಾನಿ ಗೋವಾದ ಕದಂಬರ ಶಾಖೆ. ನೋಡ್ರಿ, ಇವರು ಕೂಡ ಪ್ರಮುಖ ಒಂದು ಶಾಖೆಗಳನ್ನು ಒಳಗೊಂಡಿದ್ರು. ಶ್ರೀ ಪರ್ವತ ಶಾಖೆ ಅಂತೇಳಿ, ಉಚ್ಚಂಗಿ ಶಾಖೆ ಅಂತೇಳಿ, ಆನಗಲ್ಲದ ಶಾಖೆ ಅಂತೇಳಿ, ಗೋವಾದ ಕದಂಬರ ಶಾಖೆ ಅಂತೇಳಿ ಒಟ್ಟು 4 ಶಾಖೆಗಳನ್ನು ಇವರು ಕದಂಬರು ಹೊಂದಿರ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೂ ಕದಂಬರ ಬಗ್ಗೆ ಸವಿಸ್ತರವಾಗಿ ತಿಳ್ಕೊಂಡು ಬಂದಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.